ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ನಿಲ್ಲದ ಅಕ್ರಮ ಚಟುವಟಿಕೆ. ಜೈಲಿನ ಹೊರಗಡೆಯಿಂದ ಮೊಬೈಲ್ ಡ್ರಗ್ಸ್ ಅನ್ನು ಎಸೆದ ಆರೋಪಿ. ಹಿಂಡಲಗ ಜೈಲಿನ ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆ ಆಗಿದೆ. ಡಿಸೆಂಬರ್ 29ರಂದು ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ನಡೆದಿರೋದು. ಹಿಂಡಲಗ ಜೈಲಿನ ಬ್ಯಾರೆಕ್ ನಂಬರ್ 2ರಲ್ಲಿ ಮೊಬೈಲ್ ಪತ್ತೆ ಆಗಿದೆ. ಜೈಲು ಸಹಾಯಕ ಅಧೀಕ್ಷಕ ಮಂಜುನಾಥ್ ಕೊನ್ನೂರ್ರಿಂದ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಹಿಂಡಲಗ ಜೈಲಿನಲ್ಲಿ ಬೇಸಿಕ್ ಸೆಟ್ ಮೊಬೈಲ್ ಪತ್ತೆ ಬಗ್ಗೆ ದೂರು ನೀಡಲಾಗಿತ್ತು. ಇತ್ತ ಜೈಲಿನ ಸಿಸಿ ಕ್ಯಾಮೆರಾದಲ್ಲಿ ಮೊಬೈಲ್ ಡ್ರಗ್ಸ್ ಎಸೆದ ದೃಶ್ಯ ಪತ್ತೆಯಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಮೊಬೈಲು ಮಾದಕ ವಸ್ತುಗಳನ್ನ ಎಸೆದಿರುವಂತದ್ದು ದುಷ್ಕರ್ಮಿ. ಮುಖಕ್ಕೆ ಬಟ್ಟೆ ಹಚ್ಚಿಕೊಂಡು ಎಸೆದು ಪರಾರಿಯಾಗಿದ್ದಾನೆ ಆರೋಪಿ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇವ್ರು ಏನ್ ಇದನ್ನ ಜೈಲು ಅಂತ ಅನ್ಕೊಂಡಿದಾರೋ, ರೆಸಾರ್ಟ್ ಹೋಮ್ ಸ್ಟೇ ಅಂತ ಅನ್ಕೊಂಡಿದಾರೋ ಅರ್ಥ ಆಗ್ತಾ ಇಲ್ಲ. ಈ ಮನುಷ್ಯನಿಗೆ ಒಳಗಡೆ ಮೊಬೈಲ್ ಹಾಗೆ ಡ್ರಗ್ಸ್ ನ ಬಿಸಾಕು ಅಂತ ಹೇಳಿದ್ದು ಯಾರು? ಹೇಳೋದು ಹೆಂಗೆ? ಮೊಬೈಲ್ ಬಳಕೆ ಹೆಂಗಾಗತ್ತೆ? ಹೊರಗಡೆ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಹೆಂಗ್ ಮಾಡ್ತಾರೆ? ಅಂದ್ರೆ ಇವ್ರು ಈಸಿಯಾಗಿ ಕುತ್ಕೊಂಡು ಹೊರಗಡೆ ಇರೋರ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಆಯ್ತಲ್ಲ. ಎಷ್ಟೇ ಸ್ಟ್ರಿಕ್ಟ್ ಆದ ಆಕ್ಷನ್ ತೆಗೆದುಕೊಂಡ್ರು, ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟೇ ಸೂಚನೆ ಕೊಟ್ರು, ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ರು, ಒಂದು ಚೂರಾದ್ರೂ ಭಯ ಇದೆಯಾ ನೋಡಿ ಇವ್ರಿಗೆ? ಏನೀತ ಒಳಗಡೆ ಪಾಪ ಯಾರೋ ದೇಶ ಕಾಯೋರಿದ್ದಾರೆ, ಅವ್ರಿಗೊಂದು ಹೊತ್ತು ಊಟ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ಅವ್ರಿಗೆ ಸಹಾಯಕ್ಕೆ ಅಂತ ಬಂದ ಸಹಾಯಕನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಮುಖಕ್ಕೆ ಬಟ್ಟೆಯನ್ನ ಕಟ್ಕೊಂಡು ಈ ಕೃತ್ಯವನ್ನ ಮಾಡಿರೋದು. ಜೈಲಿಗೆ ಹೆಂಗೆಲ್ಲ ಬರುತ್ತೆ ಅಂದ್ರೆ ಹಿಂಗೆಲ್ಲ ಬರುತ್ತೆ. ಗೃಹ ಸಚಿವರು ನೋಡ್ಬೇಕು ಇದನ್ನ. ಯಾವ್ಯಾವ ಜೈಲಲ್ಲಿ ಏನೇನ್ ನಡೀತಾ ಇದೆ, ಹೆಂಗೆ ಇವ್ರು ಒಳಗಡೆ ಕೂತ್ಕೊಂಡು ಪಾರ್ಟಿ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಶವರ್ಮ ಮಾಡ್ತಾರೆ, ಸ್ವೀಟ್ ಆಡ್ತಾರೆ, ಫೋನ್ ಮಾಡ್ತಾರೆ, ಹೆಂಗಾಗುತ್ತೆ ಅನ್ನೋದನ್ನ ಹಿಂಗ್ ನೋಡ್ಬೇಕು. ಇದು ಜೈಲು ಅಂತ ಗೊತ್ತಿದ್ರು ಈ ತರ ಕೃತ್ಯಗಳನ್ನ ಮಾಡ್ತಾರೆ ಅಂದ್ರೆ ಇವ್ರಿಗೊಂಚೂರು ಭಯನೇ ಇಲ್ಲ ಪೊಲೀಸರು ಅಂತಂದ್ರೆ. ಹಿಂಡಲಗ ಜೈಲಿನ ಸಿಸಿಟಿವಿಯಲ್ಲಿ ಕೃತ್ಯದ ದೃಶ್ಯ ಸೆರೆ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೀತ ಈತನಿಗೆ ಹೇಳಿದ್ಯಾರು ಹಿಂಗ್ ಮಾಡುವಂತ? ಒಳಗಿರುವಂತವ್ರು ಹೊರಗಡೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತಾರೆ? ನೀವು ಸುಮ್ಮನೆ ಅನ್ಸುತ್ತೆ ಈ ಜೈಲು ಅದಕ್ಕೊಂದಷ್ಟು ಸಿಬ್ಬಂದಿ ಅಂತೆಲ್ಲ ನೇಮಕ ಮಾಡ್ಕೊಂಡಿರೋದು. ಯಾವ್ದಾದ್ರು ಒಂದೆರಡು ಹೋಮ್ ಸ್ಟೇ ರೆಸಾರ್ಟ್ ನ ಬುಕ್ ಮಾಡ್ಬಿಡಿ, ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ತುಂಬಿ ಅವ್ರಿಗೆ ಏನೇನ್ ಬೇಕೋ ಅದನ್ನ ಅವ್ರು ಆರ್ಡರ್ ಮಾಡ್ಕೊಂತಾರೆ. ಇಲ್ಲ ಅಂದ್ರೆ ಝೊಮ್ಯಾಟೋದಲ್ಲೂ ಸ್ವಿಗ್ಗಿಲೋ ಆರ್ಡರ್ ಮಾಡ್ತಾರೆ. ಅದಕ್ಕೂ ಏನ್ ವ್ಯತ್ಯಾಸ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಬಂದ್ ಮನೆ ಬಾಗಿಲಿಗೆ ಕೊಟ್ಟೋಗ್ತಾರೆ. ಇವ್ರು ಒಳಗಡೆ ಕುತ್ಕೊಂಡು ಫೋನ್ ಮಾಡ್ತಿದ್ರೆ ಅವ್ನ ಗೇಟ್ ಇಂದ ಬಿಸಾಕ್ತಾ ಇದ್ದಾನೆ. ಅಷ್ಟೇ ತಾನೇ ವ್ಯತ್ಯಾಸ. ಇದಕ್ಕೆ ಹಾಕ್ಬೇಕು ಸ್ವಾಮಿ ಜೈಲು? ಇದು ಬೆಳಗಾವಿ ಜೈಲಿನಲ್ಲಿ ನಡೆದಿರೋದು. ಇದು ಒಂದೆರಡು ಕೇಸ್ ಅಲ್ಲ, ಬೆಳಗಾವಿ ಪರಪ್ಪನ ಅಗ್ರಹಾರ ಇಲ್ಲಿ ನಡೆಯಷ್ಟು ಈ ತರದ ಘಟನೆಗಳು ಇನ್ಯಾವ ಜೈಲಲ್ಲೂ ನಡೆಯಲ್ಲ ಅಂತ ಕಾಣಿಸುತ್ತೆ. ಅಲ್ಲಿನ ಅಧಿಕಾರಿಗಳೇ ನಿದ್ದೆಯಲ್ಲಿದ್ದಾರೋ, ಅಥವಾ ಅಲ್ಲಿ ಅಧಿಕಾರಿಗಳು ಇದ್ದಾರೋ, ಅಥವಾ ಸಿಂಗಾಪುರ ಯಾವ್ದಾದ್ರು ಬೇರೆ ದೇಶಕ್ಕೆ ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗಿದ್ದಾರೋ ಗೊತ್ತಿಲ್ಲ. ಒಂದೆರಡು ಬಾರಿ ಈ ತರದ ಘಟನೆಗಳು ನಡೆದ್ರೆ ಏನೋ ಆಯ್ತು ಅನ್ಬೋದು. ಪ್ರತಿ ಬಾರಿಯೂ ಮೊಬೈಲ್ ಸಿಗತ್ತೆ, ಪ್ರತಿ ಬಾರಿಯೂ ಡ್ರಗ್ಸ್ ಸಿಗತ್ತೆ. ಹೆಂಗ್ ಸಿಗತ್ತೆ ಅಂದ್ರೆ ನೀವು ಕೆಲಸ ಮಾಡ್ತಾ ಇಲ್ವಾ? ನಿಮ್ ಗಮನಕ್ಕೆ ಬರದೇ ಇಲ್ವಾ? ರಾತ್ರಿ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಒಳಗಡೆ ಡ್ರಗ್ಸ್ ಸಿಕ್ಸ್ದ, ಬಾಂಬ್ ಗೇಮ್ ಬೆಸ್ದೇ ಇದ್ರೆ ಏನ್ ಮಾಡ್ತಿದ್ರಿ? ಎಚ್ಚರಿಕೆಯಿಂದ ಇರ್ಬೇಕಲ್ವಾ? ನೀವು ಸ್ಟ್ರಿಕ್ಟ್ ಆಗಿದ್ರೆ ತಾನೆ. ಒಳಗಡೆ ಕುತ್ಕೊಂಡು ಯಾರೋ ಫೋನ್ ಮಾಡಿ ಏನೋ ಆರ್ಡ್ರ್ ಮಾಡ್ತಾನೆ ತಂದು ಒಳಗಡೆ ಬಿಸಾಕ್ ಹೋಗ್ತಾರೆ ಅಂದ್ರೆ ಯಾವ ಸೀಮೆ ನೀವಲ್ಲಿ ಡ್ಯೂಟಿ ಮಾಡ್ತಾ ಇರೋದು? ಹಾಗಾದ್ರೆ ಕೋರ್ಟೆ ಛೀಮಾರಿ ಹಾಕಿದೆ. ಒಳಗಿರೋರು ರಾಜಾತಿಥ್ಯವನ್ನ ಅನುಭವಿಸ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೊಂದಷ್ಟು ಅಧಿಕಾರಿಗಳ ತಲೆದಂಡ ಮಾಡಿದ್ರಿ. ಯಾವ ಖುಷಿಗೆ? ಏನಾದ್ರೂ ಬದಲಾವಣೆ ಆಯ್ತಾ? ಆಮೇಲೆ ಇದು ಹಳೆ ವಿಡಿಯೋ, ಇದು ಹೊಸ ವಿಡಿಯೋ, ಯಾವ್ದಾದ್ರೂ ಆಗಿರ್ಲಿ ನಡೆದಿರುತ್ತೆ ತಾನೆ. ಪುಣ್ಯಕ್ಕೆ ಈ ವಿಡಿಯೋ ಅನ್ನಲ್ವಲ್ಲ, ಅದೇ ನಮ್ಮ ಪುಣ್ಯ ಇಲ್ಲಿ. ಅಂದ್ರೆ ಒಳಗಡೆ ಇರೋರು ಆಲ್ರೆಡಿ ಕ್ರಿಮಿನಲ್ಗಳು. ಅಲ್ಲಿ ಹೋಗಿ ಮನಸ್ಸು ಬದಲಾಗ್ಲಿ, ಆಲೋಚನೆಗಳು ಬದಲಾಗ್ಲಿ, ಪಾಪ ಪ್ರಜ್ಞೆಗಳು ಕಾಡ್ಲಿ ಅಂತ ಕಳಿಸೋದು. ಆದ್ರೆ ಇವ್ರಲ್ಲಿ ಹೋಗಿ ಶೋಕಿ ಮಾಡ್ತಾ ಇದ್ದಾರೆ. ಇವಾಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದು ಒಂದೆರಡು ಪ್ರಕರಣ ಅಲ್ಲ, ಅದು ಯಾಕೋ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಹಿಂಡಲಗ ಜೈಲು ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಮೊಬೈಲ್ ಸಿಗುತ್ತೆ, ಡ್ರಗ್ಸ್ ಸಿಗುತ್ತೆ, ಇನ್ನೊಂದು ಮತ್ತೊಂದು ಅಂತ. ಎಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದ್ರು ಕೂಡ ಯಾವುದೋ ಒಬ್ಬ ವ್ಯಕ್ತಿ ಬಂದು ಹಿಂಗೆ ಬಿಸಾಕ್ ಹೋಗ್ತಾನೆ ಅಂತಂದ್ರೆ ಏನ್ ಅರ್ಥ ಆಯ್ತು? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಕನೆಕ್ಟ್ ಮಾಡ್ತೀನಿ ಶ್ರೀಧರ್ ಅವ್ರಿಗೆ. ನೋಡಿ, ಈಗ ಇದಕ್ಕೆ ಸಂಬಂಧಪಟ್ಟಂತೆಗೆ ಎಲ್ಲ ಕಡೆಯಲ್ಲೂ ಇದೇ ಅನುಮಾನ. ಯಾಕೆ ಜೈಲು ಅಂತ ಅಂದ್ರೆ ಅಥವಾ ಪೊಲೀಸ್ ಇಲಾಖೆ ಅಂತಂದ್ರೆ ಭಯ ಪಡಲ್ಲ? ಈ ಮಟ್ಟಿಗೆ ಯಾಕಾಗಿದೆ ಇವತ್ತಿನ ಪರಿಸ್ಥಿತಿ?
ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ತಾರೆ. ಗೃಹ ಸಚಿವರು ನಾವು ಅಧಿಕಾರಿಗಳು ತಿಳಿಸಿದ್ದೀವಿ ಅಂತ ಹೇಳ್ತಾರೆ. ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಾರೆ, ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡ್ತಾರೆ, ಖುದ್ದಾಗಿ ಜೈಲಿಗೆ ಭೇಟಿ ಕೊಡ್ತಾರೆ. ಇಷ್ಟು ಇದ್ರೂ ಕೂಡ ಮತ್ತೆ ಮತ್ತೆ ಈ ಥರದ ಘಟನೆಗಳು ಮರುಕಳಿಸೋದು ಯಾಕೆ? ಏನು ಎಡವಟ್ಟಾಗ್ತಾ ಇದೆ? ನಿಮ್ಮಲ್ಲೇ ಏನಾದರೂ ನ್ಯೂನ್ಯತೆ ಇರಬೇಕಲ್ವಾ? ಕೊಡೋ ಕಾಸಿಗೆ ಕೈ ಚಾಚಿದ್ರೆ ಏನಾಗತ್ತೆ? ಜೈಲಲ್ಲಿರುವ ಅಧಿಕಾರಿಗಳು ನ್ಯಾಯಯುತವಾಗಿ ಕೆಲಸ ಮಾಡಿದ್ರೂ ಕೂಡ ಈ ಥರದ್ದು ತಡೆಗಟ್ಟಕ್ಕಾಗಲ್ಲ ಅಂತಂದ್ರೆ ಏನರ್ಥ? ನಿಮಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿದ್ರೆ ಇವ್ರುಗಳು, ನಿಮಗಿಂತ ಆಲೋಚನಾ ಶಕ್ತಿ ಇವ್ರುಗಳಿಗೆ ಜಾಸ್ತಿ ಇದೆಯಾ? ಹಾಗಾದ್ರೆ ಒಳಗಡೆ ಕುತ್ಕೊಂಡು ಮೊಬೈಲಲ್ಲಿ ಆಟ ಆಡಿಸ್ತಾರೆ, ಹೊರಗಡೆಯಿಂದ ಏನೇನು ಬೇಕೋ ಅದನ್ನು ತರಿಸ್ಕೊಳ್ತಾರೆ ಅಂತ ಅಂದರೆ ನೀವಿನ್ ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದರಲ್ಲಿ ಅರ್ಥ ಆಗತ್ತಲ್ಲ. ಮಾಹಿತಿ ನೀಡ್ತಾರೆ ಶ್ರೀಧರ್, ಮತ್ತೆ ಕನೆಕ್ಟ್ ಆಗಿದ್ದಾರೆ. ಶ್ರೀಧರ್, ನಿಜವಾಗ್ಲೂ ಆಶ್ಚರ್ಯ ಅನ್ಸೋದು ಮತ್ತೆ ಆಘಾತ ಅಂತ ಅನ್ಸೋದು. ಜೈಲು ಅಂತ ನಾವು ಹೊರಗಡೆಯಿಂದ ಅನ್ಕೊಂತೀವಿ, ಒಳಗಡೆ ಅವ್ರಿಗೆ ಏನೇನು ಬೇಕೋ ಅದನ್ನ ಮಜಾ ಮಾಡ್ಕೊಂಡಿದ್ದಾರೆ. ಯಾಕೆ ಪೊಲೀಸ್ ಇಲಾಖೆ ವೀಕ್ ಆಗಿದೆಯೋ ಅಥವಾ ಹಿಂಡಲಗ ಜೈಲು ಅಂದಿದ ತಕ್ಷಣ ಏನಾದರೂ ಈ ಥರದ ಘಟನೆಗಳು ಪದೇ ಪದೇ ಯಾಕಾಗತ್ತೆ ಅಂತ? ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಎಗ್ಗಿಲ್ಲದೆ ಏನು ಗಾಂಜಾ ಸೇರಿದಂತೆ ಮೊಬೈಲ್ ಎಸೆಯುವಂತ ಕುರಿತೇನಿದೆ ಅದು ಮುಂದುವರೆದಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಏನು ಎಗ್ಗಿಲ್ಲದೆ ಮೊಬೈಲ್ ಮತ್ತು ಈ ಡ್ರಗ್ಸ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಇವತ್ತು ನಿನ್ನೆದಲ್ಲ ನೀತಿ, ಕಳೆದ ಹಲವು ವರ್ಷಗಳಿಂದ ಈ ಒಂದು ಏನು ಅಕ್ರಮ ಚಟುವಟಿಕೆಗಳು ಹಿಂಡಲಗ ಜೈಲಿನಲ್ಲಿ ನಡೀತಾನೆ ಬಂದಿದೆ. ಜೈಲಿನ ಹೊರಗಡೆಯಿಂದ ನಿಂತ್ಕೊಂಡು ಆರೋಪಿಗಳು ಏನು ಮೊಬೈಲ್ ಆಗಿರ್ಬೋದು, ಸಿಮ್ ಕಾರ್ಡ್ ಆಗಿರ್ಬೋದು ಅಥವಾ ಮಾದಕ ವಸ್ತುಗಳಾಗಿರ್ಬೋದು ಆದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಎಸೆಯುವಂತದ್ದು. ಆದ್ರೆ ಈಗ ಏನಂದ್ರೆ ಪ್ರಮುಖವಾಗಿ ಏನು ಅಲೋಕ್ ಕುಮಾರ್ ಅವರೇನು ಈ ಒಂದು ಜೈಲು ವಿಭಾಗಕ್ಕೆ ಬಂದ ಬಳಿಕ ಈಗ ಎಲ್ಲಾ ಜೈಲು ಅಧಿಕಾರಿಗಳು ಅಲರ್ಟ್ ಆಗಿರ್ತಕ್ಕಂಥದ್ದು. ಈ ರೀತಿಯ ಘಟನೆಗಳನ್ನ ಏನು ಈಗ ಪತ್ತೆ ಮಾಡುವಂತ ಕೆಲಸಕ್ಕೆ ಈಗ ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿಂದೆ ಕೂಡ ಇಂಥ ಘಟನೆಗಳಾಗ್ತಿದ್ದು ನೀತಿ, ಆದ್ರೆ ಅದನ್ನ ಪತ್ತೆ ಮಾಡೋದಾಗ್ಲಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸಗಳು ಎಲ್ಲಿ ಕೂಡ ಜೈಲು ಅಧಿಕಾರಿಗಳು ಹಿಂದೆ ಮಾಡಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಅನೇಕ ಬಾರಿ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೆದಿರ್ತಕ್ಕಂಥ ಘಟನೆಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಆಗ್ಲೂ ಕೂಡ ಒಂದು ಮೊಬೈಲ್ ಹೊರಗಡೆ ಮೊಬೈಲ್ ಬಳಕೆ ಮಾಡೋದಾಗಿರ್ಬೋದು, ಟಿವಿ ಬಳಕೆ ಆಗಿರ್ಬೋದು, ಜೊತೆಗೆ ತಮಗೆ ಬೇಕಾದಂತ ಏನು ಆಹಾರವನ್ನು ತಯಾರು ಮಾಡ್ಕೊಳ್ಳುವಂತದ್ದಾಗಿರ್ಬೋದು ಎಲ್ಲವೂ ಕೂಡ ಜೈಲು ಒಳಗಡೆ ಚಿತ್ರೀಕರಣ ಮಾಡಿ ವಿಡಿಯೋಗಳನ್ನು ಹೊರಗಡೆ ಬಿಡಲಾಗಿತ್ತು. ಈಗಲೂ ಕೂಡ ಇಂಥದೇ ಕೃತ್ಯ ಈಗ ಹಿಂಡಲಗ ಜೈಲಿನಲ್ಲಿ ಬೆಳಕಿಗೆ ಬಂದಿದೆ. ಏನು ಡಿಸೆಂಬರ್ 29ರಂದು ಈ ಕುರಿತು ಒಂದು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತಾರೆ. ಏನು ಜೈಲು ಅಧೀಕ್ಷಕರಾದಂತ ಮಂಜುನಾಥ್ ಕೊನ್ನೂರ್ ಏನಿದ್ದಾರೆ ಇವರನ್ನು ದೂರನ್ನು ದಾಖಲಿಸುವಂತದ್ದು. ಹಿಂಡಲಗ ಜೈಲಿನ ಒಳಗಡೆ ಇರ್ತಕ್ಕಂಥ ಬ್ಯಾರಿಕೇಡ್ ಏನಿದೆ ಅಲ್ಲಿ ಬ್ಯಾರಿಕೇಡ್ ನಂಬರ್ 2ರಲ್ಲಿ ಒಂದು ಲಾವಾ ಕಂಪನಿಯ ಮೊಬೈಲ್ ಸಿಕ್ಕಿದೆ ಅನ್ನೋ ಒಂದು ದೂರನ್ನು ದಾಖಲಿಸ್ತಾರೆ. ತದನಂತರ ಏನಂದ್ರೆ ಜೈಲಿನ ಒಳಗಡೆ ಸರ್ಚ್ ಆಪರೇಷನ್ ನಡೆಸಿದ ಬಳಿಕ ಒಂದಿಷ್ಟು ಮೊಬೈಲ್ಗಳು ಪತ್ತೆ ಆಗಿದಾವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಆ ಕುರಿತು ಕೂಡ ಏನು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಆ ಒಟ್ಟಲ್ಲಿ ಹಿಂಡಲಗ ಜೈಲಿನಲ್ಲಿ ಈ ರೀತಿಯ ಒಂದು ಎಗ್ಗಿಲ್ಲದೆ ಈ ರೀತಿ ಕೃತ್ಯಗಳು ನಡೀತಿರ್ತಕ್ಕಂಥ ಪತ್ತೆ ಆಗ್ತಾ ಇದೆ. ಯಾಕಂದ್ರೆ ಜೈಲಿನ CCTVಯಲ್ಲೇ ಒಂದು ಆ ದೃಶ್ಯಗಳು ಹೇಳ್ತವೆ ನೀತಿ ಯಾವ ರೀತಿ ಒಂದು ಆರೋಪಿ ಒಬ್ಬ ಬಂದು ಜೈಲು ಒಳಗಡೆ 2 ಏನು ಬಾಕ್ಸ್ ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಎಸೆಯುವಂಥದ್ದು, ಮೊಬೈಲ್ ಮತ್ತು ಗಾಂಜಾಗಳನ್ನ ಎಸೆದಿದ್ದಾನ ಅಥವಾ ಮತ್ತೇನ್ ಎಸೆದಾನ ಅನ್ನೋಂತ ಕೂಡ ಅದು ಪತ್ತೆ ಆಗ್ಬೇಕು. ಯಾಕಂದ್ರೆ ಜೈಲಿನ ಹೊರಗಡೆಯಿಂದ ಬಂದು ಈ ರೀತಿ ಬಗಿತಾ ಇದ್ದಾರೆ. ಹಾಗಾದ್ರೆ ಜೈಲಿನ ಹೊರಗಡೆಯಿಂದ ಈ ರೀತಿ ಆರೋಪಿ ಆ ವಸ್ತುಗಳನ್ನ ಒಳಗೆ ಎಸೆದಾಗ ಆ ಜೈಲಿನ ಇರ್ತಕ್ಕಂಥ ಕೈದಿಗಳಿಗೆ ಯಾವ ರೀತಿ ಗೊತ್ತಾಗಿದೆ? ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ಡಿಮಾಂಡ್ ಮಾಡಿದ ಬಳಿಕವೇ ಇಂಥ ದಿನ ಇಂಥ ಸಮಯದಲ್ಲಿ ಎಸೆಬೇಕು ಅನ್ನೋಂತ ಒಂದು ಏನು ಮುಂಚಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆ ಇದೆ. ಅಂದ್ರೆ ಜೈಲಿನ ಹೊರಗಡೆ ಆಗಿರ್ಬೋದು, ಜೈಲಿನ ಒಳಗಡೆ ಆಗಿರ್ಬೋದು ಈ ಒಂದು ಅಕ್ರಮ ಚಟುವಟಿಕೆಗೆ ಏನು ಒಬ್ಬರಿಗೊಬ್ರು ಸಾಥ್ ಕೊಡುವಂತ ಕೆಲಸ ನಡೀತದೆ. ಎಲ್ಲೋ ಒಂದ್ ಕಡೆ ಜೈಲು ಸಿಬ್ಬಂದಿಗಳು ಇದಕ್ಕೆ ಈ ಒಂದು ಏನು ಅಕ್ರಮ ತಡೆಯುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಜೈಲು ಹೊರಗಡೆಯಿಂದ ಈ ರೀತಿ ಕೃತ್ಯ ನಡೀತಾ ಇದ್ರು ಕೂಡ ಏನು ಪೊಲೀಸರು ಕೂಡ ಅದೇ ರೀತಿ ಕ್ರಮ ತೆಗೆದುಕೊಳ್ತಾರೆ. ಯಾಕಂದ್ರೆ ಹಿಂಡಲಗ ಜೈಲು 100 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ನೀತಿ. ಜೈಲಿನಲ್ಲಿ ಏನು 1000ಕ್ಕಿಂತ ಅಧಿಕ ಕೈದಿಗಳಿದ್ದಾರೆ, ಅದರಲ್ಲೂ ಕೂಡ ನಟೋರಿಯಸ್ ಕೈದಿಗಳು ಇರ್ತಕ್ಕಂಥದ್ದು. ಹಾಗಾಗಿ ಹಿಂಡಲಗ ಜೈಲಿನಲ್ಲಿ ಈ ರೀತಿ ಹೇರಳವಾಗಿ ಮೊಬೈಲ್ ಮತ್ತು ಡ್ರಗ್ಸ್ ಸಪ್ಲೈ ಏನಿದೆ ಅದು ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ಹಿಂಡಲಗ ಜೈಲಿನಿಂದ ಈ ಹಿಂದೆ ನಟೋರಿಯಸ್ ಆರೋಪಿ ಒಬ್ಬ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ. ಅವರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಡಿಮಾಂಡ್ ಕೂಡ ಮಾಡಿರ್ತಕ್ಕಂಥ ಘಟನೆ ಕೂಡ ಇದೇ ಜೈಲಿನಲ್ಲಿ ಆಗಿತ್ತು. ಆಗ ಮಹಾರಾಷ್ಟ್ರದ ATS ಅಂದ್ರೆ ಆ ಒಂದು ವಿಶೇಷ ತನಿಖಾ ತಂಡ ಬಂದು ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿತ್ತು. ಹಾಗಾಗಿ ಹಿಂಡಲಗ ಜೈಲಿನಲ್ಲಿ ಏನಂದ್ರೆ ಈ ರೀತಿಯ ಕೃತ್ಯಗಳು ಮುಂದುವರೆದಿರ್ತಕ್ಕಂಥದ್ದು ನೀತಿ. ಅಲ್ಲಿ ಜೈಲಿನಲ್ಲಿ ಈ ರೀತಿ ಏನು ಮೊಬೈಲ್ ಎಸೆಯುವಂತಹ ದೃಶ್ಯಗಳನ್ನು CCTV ಸೆರೆ ಆಗಿದ್ದು ಆ ಆರೋಪಿ ಯಾರು, ಆತನಿಗೆ ಯಾರು ಈ ರೀತಿಯ ಮೊಬೈಲ್ಗಳನ್ನ ಒಳಗೆ ಎಸೆಯುವಂತ ಸೂಚನೆ ಕೊಟ್ಟರು, ಜೊತೆಗೆ ಇದು ಯಾವ ಸೆಲ್ನಲ್ಲಿ ಇರ್ತಕ್ಕಂಥ ಆರೋಪಿಗಳ ಮೊಬೈಲ್ ಹೋಗಿ ತಲುಪ್ತಾ ಇತ್ತು. ಸೊ ಇದೆಲ್ಲದರ ಏನು ಮಾಹಿತಿ ಏನಿದೆ ಅದನ್ನ ಪೊಲೀಸರು
ತನಿಖೆಯಿಂದ ಪತ್ತೆ ಮಾಡ್ಬೇಕಾಗತ್ತೆ. ಪೊಲೀಸ್ ಅಧಿಕಾರಿಗಳು ಕೂಡ ಇದನ್ನ ಏನು ಒಂದು ಮುತುವರ್ಜಿ ವಹಿಸಿ ಒಂದು ಪ್ರಕರಣವನ್ನ ತನಿಖೆ ನಡೆಸಬೇಕಾಗಿದೆ.